ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವು ತಿರುಪತಿಗೆ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಈಗ ನಾವು ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಮೆಜೆಸ್ಟಿಕ್ಕಿಗೆ ಬಸ್ಸನ್ನು ಹತ್ಕೊತಾ ಇದ್ದೀವಿ. ಹತ್ತಿ ನಾವಿವಾಗ ಹೋಗ್ತಾ ಇರೋದು. ಇನ್ನೊಂದು ಏನು ಅಂದರೆ ಬ್ಯಾಂಗ್ಳೂರನ್ನೇ ಬಿಡೋದನ್ನೇ 1 ಅವರ್ ಆಗಿಬಿಡುತ್ತೆ. ಅಷ್ಟು ಟೈಮ್ ತಗೊಳುತ್ತೆ. ಟ್ರಾಫಿಕ್ಕು. ಬ್ಯಾಂಗ್ಳೂರು ಬಿಡೋ ತನಕ ಒಂದು ಸ್ವಲ್ಪ ಬೋರು ಅನಿಸುತ್ತೆ. ಅದು ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಬ್ಯಾಂಗ್ಳೂರು ಬಿಡೋ ತನಕನೇ ಒಂದು ಸ್ವಲ್ಪ ಬೋರು ಅನ್ನಿಸ್ತು. ಆಮೇಲೆ ಆರಾಮಾಗಿ ಜರ್ನಿ ಮಾಡ್ದೋ. ಅಲ್ಲಿಂದ ಸ್ಟ್ರೈಟ್ ನಾನು ನಿಮಗೆ ವಿಡಿಯೋ ಮಾಡಿರೋದು ಕರ್ನಾಟಕ ಮತ್ತು ಆಂಧ್ರ ಮಧ್ಯದಲ್ಲಿ ಬಸ್ಸನ್ನು ಸ್ಟಾಪ್ ಕೊಡ್ತಾರೆ. ಅಲ್ಲಿ ನಾನಿವಾಗ ನಿಮಗೆ ವಿಡಿಯೋ ಮಾಡಿದ್ದೀನಿ. ಅಲ್ಲಿಂದ ನಾವಿವಾಗ ಹೊರಟಾಯಿತು. ತಿರ್ಗಾ ಅಲ್ಲಿಂದ ಹೊರಟು ನೋಡಿ. ಈಗ ಈ ಕಡೆ ಸೈಡು ಬರೀ ಬೆಟ್ಟ ಗುಡ್ಡನೇ ಜಾಸ್ತಿ ಇರೋದು. ತುಂಬ ಬೆಟ್ಟ ಗುಡ್ಡಗಳಿದ್ದಾವೆ. ನೋಡ್ತಾ ಇದ್ರೇ ಅಪ್ಪ ಏನು ಇಷ್ಟೊಂದು ಬೆಟ್ಟ ಇದ್ದಾವಲ್ಲ ಅನಿಸುತ್ತೆ. ಅಷ್ಟು ಬೆಟ್ಟ ಗುಡ್ಡಗಳು ತುಂಬಾ ಇದೆ. ಹಾಗೇನೆ ನಾನು ಒಂದು ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಒಂದು ವ್ಯೂ ತೊಗೊಂಡೆ. ಅಲ್ಲಿಂದ ಮತ್ತೆ ನಾವು ಬಂದು ಈಗ ನಾವು ಬಂದು ಅಂದರೆ ಬ್ಯಾಂಗ್ಳೂರಿಂದ ಇಲ್ಲಿ ತಿರುಪತಿಗೆ ಬಂದಿದ್ದೀವಿ. ತಿರುಪತಿ ಬಸ್ಸನ್ನು ನಾವಿವಾಗ ಹತ್ಕೊತಾ ಇದ್ದೀವಿ. ಅಲ್ಲಿಂದ ನಾವಿವಾಗ ತಿರುಪತಿಯಿಂದ ಅಲ್ಪೇರಿಗೆ ಹೊರಡ್ತಾ ಇದ್ದೀವಿ. ಅಲ್ಪೇರಿಗೆ ಹೋಗ್ಬೇಕಾದ್ರೆ ರೋಡ್ ಮಾತ್ರ ಸಖತ್ತಾಗಿತ್ತು. ರೋಡ್ ಸೂಪರಾಗಿತ್ತು. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ಟ್ರಾಫಿಕ್ಕೂ ಇಲ್ಲ. ಮತ್ತು ಇನ್ನೊಂದು ಏನು ಅಂದರೆ ತಿರುಪತಿಯಿಂದ ಅಲ್ಪೇರಿಗೆ ಹೋಗ್ಬೇಕಾದ್ರೆ ರೋಡ್ನ ಕೆಳಗಡೆ ಇಷ್ಟು ದಿನ ಕೆಳಗಡೆಯಿಂದ ಹೋಗ್ತಿತ್ತು ಬಸ್ಸು. ಈಗ ಕೆಳಗಡೆ ಇಲ್ಲ, ಮೇಲ್ಗಡೆ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿ ಹೋಗುತ್ತೆ. ತುಂಬಾ ಇಷ್ಟ ಆಯಿತು. ನಮ್ಗನ್ಕ ತುಂಬ ಇಷ್ಟ ಆಯಿತು. ಅಲ್ಲೇ ಹಾಗೆಯೇ ನಾವು ಹೋಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ತಿರುಪತಿಯಿಂದ ಅಲ್ಪೇರಿಗೆ ರೀಚ್ ಆಗಿ ನಾವು ಡೈರೆಕ್ಟಾಗಿ ಟಿಕೆಟ್ ತೊಗೊಂಡು, ಅಂದರೆ ನೈಟು 12 ಗಂಟೆ ರಾತ್ರಿಗೆ ನಮಗೆ ಟಿಕೆಟು ಸಿಕ್ಕಿರೋದು. ನಾವು 7 ಗಂಟೆಗೆ ನಾವಲ್ಲಿ ರೀಚ್ 7 ಗಂಟೆಯಿಂದ 12 ಗಂಟೆಗೆ ನಾವು ಟಿಕೆಟ್ ತೊಗೊಂಡು ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲರೂ ಒಂದು ಫುಟ್ಪಾತಲ್ಲಿ ನಾವು ಊಟನ ತಿನ್ಕೊಳ್ಳೋಣ ಅಂತ ಊಟಕ್ಕೆ ಹುಡುಕ್ತಾ ಇದ್ದೀವಿ. ಪ್ಲೇಸ್ ಎಲ್ಲಾದರೂ ಸಿಕ್ಬಿಟ್ರೆ ಹೋಗಿ ತಿನ್ಕೊಳ್ಳೋಣ ಅಂತ. ಅದಾದಮೇಲೆ ನಾನಿವಾಗ ನೋಡಿ ಎಲ್ಲರೂ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗಿದ್ದು ಸೋಮವಾರ ಹೋದರೆ ನಮಗೆ ಬುಧವಾರ ನಮಗೆ ದರ್ಶನ 11 ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಅಂದರೆ ಅಲ್ಪೇರಿಲಿ ನೈಟು ಇಲ್ಲಿದ್ದು ಬೆಳಿಗ್ಗೆಗೆ ಮೆಟ್ಲತ್ತೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಮೆಟ್ಲತ್ತಿ ಹೋಗೋದು. ಇವಾಗ ಮನೆಯಿಂದನೇ ಚಪಾತಿ ಮಾಡಿಕೊಂಡು ತೊಗೊಂಡು ಬಂದಿದ್ದು. ಆ ಚಪಾತಿನ ನಾವಿವಾಗ ತಿಂತೀವಿ ಇಲ್ಲೇ. ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ತನಕ ಎಲ್ಲಿ ಮಲ್ಕೊಂಡ್ರೂ ಆರಾಮಾಗಿ ಮಲ್ಕೋಬೋದು. ಏನು ಅಷ್ಟೊಂದು ಭಯ ಅನ್ನೋದಾಗಲಿ ಏನೂ ಇಲ್ಲ. ಮತ್ತು ಇವಾಗ ನೋಡಿ, ಈಗ ಟೊಮೊಟೊ ಗೊಜ್ಜು ಚಪಾತಿ ತೊಗೊಬಂದಿದ್ದು ಅದನ್ನು ತಿಂದು ಆಯಿತು. ಎಲ್ಲ ಕೈ ತೊಳ್ಕೊಂಡು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ನಾವು ಮೆಟ್ಲತ್ತಾಗಿ ಇವಾಗ ನೋಡಿ ರೀಚ್ ಅಂದರೆ ತಿರುಪತಿಗೆ ರೀಚ್ ಈಗ ಮೇಲ್ಗಡೆ ಬೆಟ್ಟ ಹತ್ತಿ ಬಂದಾಯಿತು. ನೋಡಿ ಎಷ್ಟು ಅಂದರೆ ನಾವು ಹೆಚ್ಚು ಕಮ್ಮಿ ಮಂಗಳವಾರ 11 ಗಂಟೆಗೆ ರೀಚ್ ನಾವು. 11 ಗಂಟೆ ಆಗಿತ್ತು. ಇವಾಗ ನಮ್ಮದು ಕೌಂಟ್ರಲ್ಲಿ ಬ್ಯಾಗನ್ನು ಕೊಟ್ಟಿದ್ವಲ್ಲ ಕೆಳಗಡೆ, ಆ ಕೆಳಗಡೆ ಬ್ಯಾಗ್ ಕೊಟ್ಟಿರೋದನ್ನ ಈಗ ಇಸ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವಾಗ ರೂಮ್ ಮಾಡೋಕ್ಕೆ ಅಂತ ಅಲ್ಲೂ ಒಂದು ಕ್ಯೂ ನಿಂತ್ಕೋಬೇಕಾಗುತ್ತೆ. ಅಲ್ಲಿ ಕ್ಯೂ ನಿಂತ್ಕೊಳ್ಳೋಕ್ಕೆ ಈಗ ಅಲ್ಲಿ ಹೋಗಿದ್ದೀವಿ. ನಾವು ಗೋಡನಲ್ಲಿ ವೇಟ್ ಮಾಡ್ತಾ ಕೂತಿದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ಅಂದರೆ ತುಂಬ ಜನ ಇದ್ದಾರೆ.
ಮತ್ತು ಇಲ್ಲೇ ನಾವು ಊಟನೂ ಸಹ ಇಲ್ಲೇ ಮಾಡಿದೋ. ಕೆಳಗಡೆ ಊಟ ಕೊಡ್ತಾರೆ, ಊಟಕ್ಕೂ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಫ್ರೀ ಊಟನ ಇಲ್ಲೇ ಸಿಗುತ್ತೆ. ಅದಾದಮೇಲೆ ನಮಗೆ ಅಂತೂ ಇಂತೂ ರೂಮ್ಗೆ ಬುಕ್ ಆಯಿತು. ನಮಗೆ ಬುಕ್ ಆದಮೇಲೆ ನೋಡಿ ಇಲ್ಲೇ ರೂಮ್ ಬುಕ್ ಆಗೋದು ನೋಡ್ಕೊಳ್ಳಿ. ಇಲ್ಲಿ ಬಂದರೆ ನೀವು ಆರಾಮಾಗಿ ರೂಮ್ನ ಬುಕ್ ಮಾಡ್ಕೋಬೋದು. ಬುಕ್ ಮಾಡ್ಕೊಂಡು ಆದಮೇಲೆ ನಮಗೆ ಮೆಸೇಜ್ ಬರುತ್ತೆ ನಮ್ಮ ಮೊಬೈಲ್ಗೆ. ನೋಡಿ ಇಲ್ಲಿ ಕಾಣಿಸ್ತಲ್ಲ, ಇಲ್ಲೇ ನಮಗೆ ರೂಮ್ನ ಬುಕ್ ಮಾಡ್ಕೊಳ್ಳೋ ಪ್ಲೇಸು. ಅಲ್ಲಿ ವೇಟ್ ಮಾಡ್ತಾ ನಿಂತ್ಕೋಬೇಕಾಗುತ್ತೆ. ವೇಟ್ ಮಾಡ್ತಾ ನಿಂತ್ಕೊಂಡ್ರೆ ನಮಗೆ ಅಲ್ಲಿ ನಮ್ಮ ನಂಬರ್ಗಳು ಬರ್ತಾ ಇರ್ತವೆ. ಯಾರ್ಯಾರಿಗೆ ರೂಮ್ಗಳು ಬಂದಿದ್ದಾವೋ ಅವ್ರಿಗೆ ರೂಮ್ಗಳು ನಂಬರ್ಗಳು ನೋಡಿ ಇಲ್ಲಿ ಬರ್ತಾ ಇದ್ದಾವಲ್ಲ, ಅದು ನಂಬರ್ ಬರ್ತಾ ಇದೆ ನೋಡಿ. ಈಗ ಈ ಥರ ನಂಬರ್ ಬಂದಮೇಲೆ ನಾವು ನೋಡಿ, ಈಗ ನಮ್ಮ ನಂಬರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಪೇಪರಲ್ಲಿ, ಇದು ನೋಡಿ ಈ ಥರದ್ದು ನಮಗೆ ಬಂದ ಮೇಲೆ ನಮಗೆ ಮೆಸೇಜ್ ಬರುತ್ತೆ. ನಾವು ಆಗ ರೂಮ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಸ್ವಲ್ಪ ಹೊತ್ತು ಟೈಮ್ ಕಾದರೆ ನಿಮಗೆ ಆರಾಮಾಗಿ ರೂಮ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮತ್ತು ಇನ್ನೊಂದು ಏನು ಅಂದರೆ ನೋಡಿ, ಇವಾಗ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತ ತುಂಬದಾಗಿ ಎಷ್ಟೊಂದು ಮಲಗಿದ್ದಾರೆ. ನಾವು ಇವಾಗ ನೈಟ್ ಆಯಿತು, ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ಊಟಕ್ಕೆ ಹೋಗಿ ಫ್ರೀ ಊಟ, ನಾವು ಬರೋವರೆಗೂ ಫ್ರೀ ಊಟನೇ ಮಾಡಿರೋದು. ಫ್ರೀ ಊಟಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ದೇವಸ್ಥಾನದ ಮುಂದೆನೇ ಈ ಥರ ಮಲ್ಕೊಂಡಿದ್ದಾರೆ. ಅಲ್ಲಿ ಮಳೆ ಬಂದರೆ ನೆನೆಬಾರ್ದು ಅನ್ನೋಷ್ಟೆಲ್ಲ ಸೇಫ್ಟಿ ಮಾಡಿ ಇಟ್ಟಿದ್ದಾರೆ, ಅಲ್ಲಿಗೆ ಮಲ್ಕೊಳ್ಳೋದು. ಈಗ ಎಲ್ಲ ಹೋಗಿ ನಮ್ಗೆ ಇವತ್ತು ಅನ್ನ ಸಾಂಬಾರು ಸಿಕ್ತು, ಊಟ ಮಾಡಿಕೊಂಡು. ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿ, ಈಗ ನೈಟ್ ಆಯಿತು ಅಂದರೆ ಒಂಥರ ಗುಯ್ ಅನ್ನೋ ಸೌಂಡ್ ಬರುತ್ತೆ ನೋಡಿ. ಎಷ್ಟೊಂದು ಒಂಥರ ಹಿಂಸೆ ಅನ್ಸುತ್ತಲ್ಲ, ಆ ಹುಳು ಇದೇನೆ, ಎಷ್ಟೊಂದು ಹುಳ ಇದ್ದು ಅಲ್ಲಿ ಅಂದರೆ ಅಷ್ಟೊಂದಿತ್ತು ನೋಡಿ. ನಾವು ಮಾಡಿರೋ ರೂಮು ಇಲ್ಲೇ, ಎಲ್ಲ ಇಷ್ಟು ಕಾಣ್ತಿದೆಯಲ್ಲ ಇದೆಲ್ಲ ರೂಮ್ಗಳೇ. ಇಷ್ಟು ರೂಮ್ ಇದ್ರೂ ಸಾಕಾಗ್ತಾಯಿಲ್ಲ ಅಂದರೆ ಹೆಂಗಿರ್ಬೇಕು ಯೋಚನೆ ಮಾಡಿ. ಪ್ರತಿಯೊಂದು ರೂಮಲ್ಲೂ ಸಹ ಫಿಲ್ ಆಗಿದೆ, ಯಾವುದೂ ಖಾಲಿ ಇಲ್ಲ. ಎಲ್ಲದಕ್ಕೂ ಬಂದಿದ್ದಾರೆ ಜನ, ಅಂದರೆ ಎಲ್ಲ ರೂಮ್ಗಳಿಗೂ ಸಹ ಬುಕ್ ಆಗಿದ್ದಾವೆ. ಆದರೆ ಬುಕ್ ಆದ್ರೂ 1 ದಿನ 2 ದಿನ ಇದ್ದು ಹೊರಟೋಗ್ತಾರೆ, ಆವಾಗ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ನಾವು ಮಾಡಿರುವಂತಹ ರೂಮು ಸಿಂಪಲ್ಲಾಗಿ ಚೆನ್ನಾಗಿದೆ. ಏನು ಒಂದು ದಿನಕ್ಕೆ 50 ರೂಪಾಯಿ, ಅಂದರೆ 24 ಅವರ್ಸ್ಗೆ 50 ರೂಪಾಯಿ ತಗೊತಾರೆ ನೋಡಿ. ಕಾಟು ಅಂದರೆ ಸಿಂಗಲ್ ಕಾಟನ್ನ ಜೋಡಿಸಿ ಇಟ್ಟಿದ್ದಾರೆ, ಅದರಲ್ಲಿ ಆರಾಮಾಗಿ ಮಲ್ಕೋಬೋದು ಫ್ಯಾಮಿಲಿ. ಸಿಂಪಲ್ಲಾಗಿ ಚೆನ್ನಾಗಿದೆ, ಆರಾಮಾಗಿದೆ ನೋಡಿ. ಇವಾಗ ಸ್ನಾನ ಮನೆ, ಗೀಝರ್ ಇದೆ, ನಾವು ಆರಾಮಾಗಿ ಗೀಝರ್ ಆನ್ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಮತ್ತು ಸೇಫ್ಟಿ ಅನ್ಕ ಸೂಪರಾಗಿದೆ. 50 ರೂಪಾಯಿ ಕೊಟ್ರೂ ಆರಾಮಾಗಿ ಇದ್ದು ಬರ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತೆ ಬೆಳಿಗ್ಗೆ ಎದ್ದು ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಮತ್ತೆ ಬಂದಿದ್ದೀವಿ. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಫ್ರೀ ಊಟನೇ, ನಾವು ದುಡ್ಡು ಕೊಟ್ಟು ತಗೊಂಡು ತಿಂದಿಲ್ಲ, ಫ್ರೀ ಊಟನೇ ತಿಂದಿರೋದು. ನಾವು ಬರೋವರೆಗೂ ನಾವು ಫ್ರೀ ಊಟಲ್ಲೇ ನಾವು ಜೀವನ ಕಳೆದಿರೋದು ನೋಡಿ. ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ, ಹೆಂಗೆ ಕಾಣಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ, ಸಕ್ಕತ್ತಾಗಿ ಕಾಣುತ್ತೆ, ಸೂಪರಾಗಿದೆ ನೋಡಿ. ಇಲ್ಲಿ ಬಂದು ತುಂಬ ಫೋಟೋ ತೆಗೆಸ್ಕೊಳ್ಳೋದು ತುಂಬ
ದೇವಸ್ಥಾನದ ಹತ್ರ ಬಂದುಬಿಟ್ಟು ನಾವು ದೇವಸ್ಥಾನದಿಂದ ನಾವು ಈ ಥರ ಕ್ರಾಸ್ ಮಾಡ್ಕೊಂಡ್ರೆ ಇಲ್ಲೇ ಊಟದ ಪ್ಲೇಸು. ಊಟ ಮಾಡೋಕ್ಕೆ ನಾವು ಇಲ್ಲೇ ಹೋಗ್ಬೋದು, ಆರಾಮಾಗಿ ಹೋಗಿ ಊಟ ಮಾಡಿಕೊಂಡು ಬರ್ಬೋದು. ನಾವು ಬಂದಾಗೆಲ್ಲ ಊಟ ಮಾಡ್ಕೊಂಡು ಬಂದಿದ್ದು ಇಲ್ಲೇ ಆರಾಮಾಗಿ. ಚೆನ್ನಾಗಿ ಊಟ ಮಾತ್ರ ಸೂಪರಾಗಿರ್ತಿತ್ತು. ಅನ್ನ ಸಾಂಬಾರು ಮಾತ್ರ ಸಖತ್ತಾಗಿತ್ತು. ನಾವು ತಿಂದ್ಕೊಂಡು ಬಂದವು. ಈಗ ನೋಡಿ ಎಲ್ಲರೂ ಹೋಗ್ತಾಯಿದ್ದಾರೆ ಊಟಕ್ಕೆ. ನೋಡಿ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಲೇಟಾಗಿ ಬಂದರೆ ಜನ ಕಮ್ಮಿ ಇರ್ತಾರೆ. ಸ್ವಲ್ಪ ಬೇಗ ಬಂದುಬಿಡ್ತು ಅಂದರೆ ತುಂಬ ರಶ್ ಇದ್ಬಿಡುತ್ತೆ. ಏಕೆಂದರೆ ಬಂದು ಎಲ್ಲ ಕ್ಯೂವಲ್ಲಿ ನಿಂತ್ಬಿಟ್ಟಿರ್ತಾರೆ. ಒಂದು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ತುಂಬ ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಬಟ್ ಊಟ ಮಾತ್ರ ನಿಜವಾಗ್ಲೂ ಅದು ಹೆಂಗೆ ಸಂತರಿಸ್ತಾರೋ ಗೊತ್ತಿಲ್ಲ. ಎಲ್ಲ ಪ್ರತಿಯೊಬ್ಬರಿಗೂ ಸಹ ಊಟ ಉಂಟು. ನೋಡಿ, ಪ್ರತಿಯೊಂದು ಊಟಕ್ಕೂ ಸಿಹಿ ಪೊಂಗಲ್ ಮಾತ್ರ ಮಿಸ್ ಇಲ್ದಂಗೆ ಹಾಕ್ತಾರೆ. ತಿಂದ್ಬಿಟ್ಟು ಇವಾಗ ನಾವು ವಾಪಸ್ಸು ಬರ್ತಾಯಿದ್ದೀವಿ. ನೋಡಿ, ತಿಂದಾಯಿತು ಬರ್ತಾಯಿದ್ದೀವಿ. ಅಲ್ಲಿಂದ ಬಂದುಬಿಟ್ಟು ನಾವು ಇಲ್ಲೇ ನೀವು ಊಟ ತಿಂದ್ಬಿಟ್ಟು ನೀವು ಬರಬೇಕಾದ್ರೆ ವರಾಹ ಸ್ವಾಮಿನೂ ಅಲ್ಲೇ ಇರೋದು. ನೀವು ವರಾಹ ಸ್ವಾಮಿನ ಇಲ್ಲಿ ಅಂದರೆ ಈಗ ನಾವು ಇಲ್ಲಿ ಮಾಡಿದ್ದೀನಲ್ಲ, ಈ ಗೋಪುರ ಇದೆಯಲ್ಲ, ಆ ಗೋಪುರದ ಪಕ್ಕದಲ್ಲೇ ವರಾಹ ಸ್ವಾಮಿ ಇರೋದು. ಈ ಕಡೆ ವೆಂಕಟರಮಣ ಸ್ವಾಮಿ ಇದ್ದರೆ ಈ ಕಡೆ ವರಾಹ ಸ್ವಾಮಿ ಇದ್ದಾರೆ. ಇದ್ರ ಮಧ್ಯದಲ್ಲಿ ಇದು ಒಂದು ಚಿಕ್ಕದಾಗಿ ಕೆರೆ ಥರ ಮಾಡಿದ್ದಾರೆ. ಇಲ್ಲಿ ಸ್ನಾನ ಮಾಡೋಕ್ಕೂ ಬಿಡ್ತಾರೆ. ಅಂದರೆ ಸ್ನಾನ ಅಂದರೆ ಸೋಪ್ ಹಾಕಿ ಸ್ನಾನ ಮಾಡೋಂಗಿಲ್ಲ, ಹಾಗೆಯೇ ನೀರಲ್ಲಿ ಮುಳುಗ್ಬೋದು, ಆ ಥರ ಇದೆ. ಅದಾದಮೇಲೆ ನಾವಿವಾಗ ರೂಮ್ ಬಿಟ್ಟಾಯಿತು. ನಾವಿವಾಗ ಮತ್ತೆ ಊರಿಗೆ ಬರ್ತಾಯಿದ್ದೀವಿ. ರೂಮ್ ಲಾಸ್ಟು ವಿಡಿಯೋ ಮಾಡಿರೋದು ಇದನ್ನು. ಒಂಥರದಲ್ಲಿ ಬರೋಕ್ಕೆ ಬೇಜಾರು ಅನ್ನಿಸ್ತಾಯಿತ್ತು. ಮನೆಯಿಂದ ಬರ್ತಾಯಿದ್ದೀವಿ. ರೂಮ್ದು ನಾವು ಅಲ್ಲಿ ಬಂದಮೇಲೆ ಕೀನ ಅವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ನಮಗೆ ರೂಮು ಎಲ್ಲಿಂದ ಎಲ್ಲಿಗೆ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಬಸ್ಸು ನಾವೆಲ್ಲಿ ರೂಮ್ ಮಾಡಿದ್ದಾವೋ ಅಲ್ಲಿ ಬರ್ತಾ ಇರುತ್ತೆ. ಫ್ರೀ ಬಸ್ಸಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸುತ್ಬೋದು, ಆರಾಮಾಗಿ ಹೋಗ್ಬೋದು ಬರ್ಬೋದು. ಈಗ ನಾವು ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ. ಅಲ್ಲೇ ಬಸ್ ಹತ್ಕೊಂಡು ಕೆಳಗಡೆ ಮತ್ತೆ ಬರಬೇಕಾಗುತ್ತೆ. ಅಲ್ಪೇರಿ ಕಡೆಗೆ ಬಂದು ಊರಿಗೆ ಬರಬೇಕು. ಇಷ್ಟೇ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಮಗೇನು ಅಷ್ಟೇನು ಹಿಂಸೆ ಅನಿಸಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಇದು ಫುಲ್ ಕ್ಯಾಂಪ್ ಇರೋದು. ಇದೆಲ್ಲ ಕನ್ನಡದವರೇನೆ. ಇವರು ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ನಮ್ಮಂಗೆ ಅವರು ಕನ್ನಡದವರೇ ಅಂತ ನಾನು ಅಂದ್ಕೊಂಡೆ. ಅಲ್ಲಿಂದ ಮತ್ತೆ ನಾವು ಇಲ್ಲೂ ಅಷ್ಟೇ ಬಸ್ಗೆ ನಾವು ಟಿಕೆಟ್ ತೊಗೊಳಕ್ಕೆ ಇಲ್ಲಿ ಇದರಿಂದ ತಗೋಬೇಕು. ಬಸ್ಸಲ್ಲಿ ಕೊಡಲ್ಲ. ಕೆಲವು ಬಸ್ಸಲ್ಲಿ ಕೊಡ್ತೇವೆ, ಕೆಲವು ಬಸ್ಸಲ್ಲಿ ಕೊಡಲ್ಲ. ಮತ್ತು ಈಗ ನೋಡಿ ಬಸ್ಸು ಹೋಗ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಹಸ್ರಾಗಿ ಸೂಪರಾಗಿ ಕಾಣಿಸ್ತಾ ಇತ್ತು. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬೆಟ್ಟ ಹತ್ತಕ್ಕೆ ಬರೋರೆಲ್ಲ ಈ ಥರ ಬೆಟ್ಟನ ಹತ್ತಿ ಬರ್ಬೋದು. ಅದನ್ನು ಏನೋ ಹಿಂಸೆ ಅನಿಸಲ್ಲ. ನಾವು ತಿರುಪತಿಗೆ ಬಂದಾಗೆಲ್ಲ ಬೆಟ್ಟ ಹತ್ಕೊಂಡೇ ಬರ್ತೀವಿ. ನಮ್ಗೆ ಯಾವತ್ತೂ ಅಷ್ಟು ಕಷ್ಟ ಅನಿಸಿಲ್ಲ. ನಮಗೆ ಆರಾಮಾಗಿ ಹತ್ಕೊಂಡು ಬರ್ತೀವಿ. ಇವಾಗ ನಾವು ಇತ್ತಿಂದ ಹತ್ಕೊಂಡು ಬೆಟ್ಟ ಹತ್ತಿ ಹೋದೋ, ಆ ಕಡೆಯಿಂದ ಬಸ್ಸಲ್ಲಿ ನಾವು ಬರ್ತಾಯಿದ್ದೀವಿ. ನೋಡಿ, ಹಸ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ. Lighten up, take me on your magic river. Tell me all your dreams align. Sign me up and
tell me about the people that you know who are trying to feel alive.